Hello everyone, welcome back to SEEMA'S Academy and welcome to second PC Business Studies Easy Class series. So in the last video we have learned second question for 8 marks from staffing chapter. So what was the question? The question was explain the steps involved in selection process alva. So ಎಲ್ಲ ಪಾಯಿಂಟ್ಸ್ ಗಳನ್ನ ಬೇಗನೆ ಹೇಳ್ತಾ ಹೋಗಿ ನಂತರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. So the first process in selection is preliminary screening, right? Then after preliminary screening what happens? The second process is selection test. So selection test ಆದ ನಂತರ ಏನಾಗುತ್ತೆ? Third one employment interview. So after employment interview is conducted, fourth one is reference and background checks, right? Fifth one selection decision. Selection decision ಆದ ನಂತರ ಏನಾಗುತ್ತೆ? ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಲ್ವಾ? ನಂತರ ಏನ್ ಮಾಡ್ತಾರೆ? ಜಾಬ್ ಆಫರ್ ಅನ್ನ ಕೊಡ್ತಾರೆ and finally there is a contract of employment, right? So those were the 8 process in the selection process. Now let's come to the question number 3 from staffing chapter for 8 marks, that is explain the 4 methods of on-the-job training and off-the-job training. So we have 2 types of training methods, on-the-job trainings and off-the-job training. Okay. So on-the-job training method ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಗಳು ಕೆಲಸ ಮಾಡ್ತಾ ಇರುವಾಗ್ಲೇನೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡುವಂತದ್ದು, ಇಂಪಾರ್ಟಿಂಗ್ ದ ಟ್ರೈನಿಂಗ್ ಟು ದ ಎಂಪ್ಲಾಯೀಸ್ ಅಲಾಂಗ್ ವಿತ್ ದ ಜಾಬ್, ಓಕೆ, ವೈಲ್ ದೇ ಆರ್ ಡೂಯಿಂಗ್ ದ ವರ್ಕ್ ಇಟ್ ಸೆಲ್ಫ್. ದಟ್ ಇಸ್ ಕಾಲ್ಡ್ as ಆನ್ ದ ಜಾಬ್ ಟ್ರೈನಿಂಗ್. Now we shall see what are the 4 on the job methods of training. And this on the job method of training is given at the workplace itself. So ಸಂಸ್ಥೆಯಲ್ಲಿ ಟ್ರೈನಿಂಗ್ ನಡೆಯುತ್ತೆ ಇಲ್ಲಿ. The first on the job training is apprenticeship program. Apprenticeship program. Okay, so apprenticeship program, so this training is useful for those employees who require a particular type of skill to do the job. So ಕೆಲವೊಂದು ಕೌಶಲ್ಯಗಳನ್ನ ಕಲ್ತೇ ಕೆಲಸ ಮಾಡಬೇಕು ಅನ್ನೋವಾಗ apprenticeship program ಟ್ರೈನಿಂಗ್ ಅನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಪ್ಲಂಬರ್ಸ್ ಗಳು, ಎಲೆಕ್ಟ್ರಿಷಿಯನ್ಸ್ ಗಳು, ಓಕೆ. ಸೊ ಹಿಯರ್ ದ ಎಂಪ್ಲಾಯೀಸ್ ಆರ್ ಪುಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ಮಾಸ್ಟರ್ ವರ್ಕರ್. ಒಬ್ಬ ಮಾಸ್ಟರ್ ವರ್ಕರ್ ಅನ್ನೋ ಒಬ್ಬ ಇರ್ತಾನೆ. ಸೊ ಅವನ ಎಕ್ಸ್ಪರ್ಟ್ ಆಗಿರ್ತಾನೆ ಆಯ್ತಾ. ಸೊ ಅವನ ಅಂಡರ್ ಅಲ್ಲಿ ಎಂಪ್ಲಾಯೀಸ್ ಗಳನ್ನ ಹಾಕ್ತಾರೆ. ಸೊ ದಟ್ ದೀಸ್ ಎಂಪ್ಲಾಯೀಸ್ ವಿಲ್ ಬಿ ಲರ್ನಿಂಗ್ ಫ್ರಮ್ ದೇರ್ ಮಾಸ್ಟರ್. ಸೊ ನೀವು ನೋಡಿರ್ಬೋದು, ನಿಮ್ಮ ಮನೆಗೆ ಯಾವಾಗಾದ್ರೂ ಪ್ಲಂಬರ್ಸ್ ಗಳು ಬಂದಿದ್ರೆ ಅಥವಾ ಎಲೆಕ್ಟ್ರಿಷಿಯನ್ಸ್ ಗಳು ಬಂದಿದ್ರೆ ಅವ್ರ ಜೊತೆಗೆ ಹೆಲ್ಪರ್ಸ್ ಗಳು ಅಂತ ಒಬ್ರು ಬರ್ತಾರಲ್ಲ, ದೇ ಆರ್ ನಥಿಂಗ್ ಬಟ್ ದೇ ಆರ್ ಅಪ್ರೆಂಟಿಸಸ್ ಫಾರ್ ದೇರ್ ಮಾಸ್ಟರ್. ಓಕೆ, ಸೊ ಅವರವರ ಮಾಸ್ಟರ್ ಅನ್ನ ನೋಡ್ಕೊಂಡು ಕೆಲಸವನ್ನ ಕಲಿತಾ ಹೋಗುವಂತದ್ದು. ಸೆಕೆಂಡ್ ಒನ್ ಇಸ್ ಕೋಚಿಂಗ್. ಕೋಚಿಂಗ್ ನಲ್ಲಿ ಹಿಯರ್ ದೇರ್ ಇಸ್ ಅ ಕೋಚ್ ಆರ್ ದ ಸುಪೀರಿಯರ್ ಹೂ ಇಸ್ ಗೋಯಿಂಗ್ ಟು ಇನ್ಸ್ಟ್ರಕ್ಟ್ ದ ಎಂಪ್ಲಾಯೀಸ್. ಓಕೆ, ಸೊ ಅವನ ಅಂಡರ್ ಅಲ್ಲಿ ಇರುವವರನ್ನ ಅವನು ಇನ್ಸ್ಟ್ರಕ್ಟ್ ಮಾಡ್ತಾನೆ, ಅವರಿಗೆ ಗೋಲ್ಸ್ ಅನ್ನ ಸೆಟ್ ಮಾಡ್ತಾನೆ. ಜಸ್ಟ್ ಲೈಕ್ ವಿ ಹ್ಯಾವ್ ಅ ಕ್ರಿಕೆಟ್ ಕೋಚ್, ವಾಲಿಬಾಲ್ ಕೋಚ್ ಅಲ್ಲಿ ಇರ್ತಾರಲ್ವಾ, ಅದೇ ರೀತಿ. ಸೊ ಇಲ್ಲಿ ಕೋಚ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೋಚ್ ಅವರ ಎಂಪ್ಲಾಯೀಸ್ ಗಳಿಗೆ ಗೋಲ್ಸ್ ಅನ್ನ ಸೆಟ್ ಮಾಡ್ತಾರೆ, ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾರೆ. ನಂತರ ದಿಸ್ ಕೋಚ್ ಗಿವ್ಸ್ ದ ಗೈಡೆನ್ಸ್ ಆಲ್ಸೋ, ಗೈಡೆನ್ಸ್ ಅನ್ನ ಕೊಟ್ಟು ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ. ಅಂಡ್ ಯಾವ್ದು ಚೇಂಜಸ್ ಅನ್ನ ನೀವು ಮಾಡಬೇಕು, ನಿಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಏನ್ ಚೇಂಜಸ್ ಬೇಕಾಗಿದೆ ಅದನ್ನ ಕೂಡ ಅವರಿಗೆ ತಿಳಿಸಿಕೊಡ್ತಾರೆ ಟು ದ ಟ್ರೈನೀಸ್. ಓಕೆ, ದಟ್ ಇಸ್ ದ ಕೋಚಿಂಗ್. Third one is internship training. It is a joint program of training where the educational institutions and the corporates, that is business, they come together. Okay, so ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳು ಏನಾಗ್ತಾರೆ, ಅವರು ಇಂಟರ್ನ್ಸ್ ಗಳಾಗಿ ಕೆಲವೊಂದು ಕಂಪನಿ ಅಥವಾ ಫ್ಯಾಕ್ಟರಿಗಳಲ್ಲಿ ಹೋಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸಸ್ ಗಳನ್ನ ಪಡೆದುಕೊಳ್ತಾರೆ, ಟ್ರೈನಿಂಗ್ ಅನ್ನ ಪಡೆದುಕೊಳ್ತಾರೆ. ದಟ್ ಈಸ್ ಇಂಟರ್ನ್ಶಿಪ್ ಟ್ರೈನಿಂಗ್. Fourth one is job rotation. Now job rotation, this is done in the organization. So ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಅಥವಾ ಒಂದು ಶಿಫ್ಟ್ ಇಂದ ಇನ್ನೊಂದು ಶಿಫ್ಟ್ ಗೆ ಎಂಪ್ಲಾಯೀಸ್ ಅನ್ನ ಮೂವ್ ಮಾಡ್ತಾ ಇರುವಂತದ್ದು, ದಟ್ ಇಸ್ ರೊಟೇಷನ್. ಸೊ ವೈ ಜಾಬ್ ರೊಟೇಷನ್ ಇಸ್ ಡನ್? ಸೊ ದಟ್ ದ ಎಂಪ್ಲಾಯೀಸ್ ಗೆಟ್ ಟ್ರೈನ್ಡ್ ಇನ್ ಆಲ್ ದ ಡಿಪಾರ್ಟ್ಮೆಂಟ್ಸ್. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳ ಕೆಲಸವನ್ನ ಕೂಡ ಅವರು ಕಲ್ತ್ಕೊಂಡು ಬರ್ಲಿ ಅಂತ ಹೇಳ್ಕೊಂಡು ಜಾಬ್ ರೊಟೇಷನ್ ಅನ್ನ ಮಾಡ್ತಾರೆ. ಓಕೆ, ರೊಟೇಟಿಂಗ್ ಅನ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಅನದರ್ ಆರ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್, ದಟ್ ಇಸ್ ಜಾಬ್ ರೊಟೇಷನ್. ಸೊ ಆಲ್ ದೀಸ್ ಆರ್ 4 ಮೆಥಡ್ಸ್ ಆಫ್ ಆನ್ ದ ಜಾಬ್. ಈ ಎಲ್ಲಾ ಟ್ರೈನಿಂಗ್ ಮೆಥಡ್ಸ್ ಗಳು ಆರ್ಗನೈಸೇಷನ್, ಸಂಸ್ಥೆಯಲ್ಲೇ ನಡೆಯುವಂತದ್ದು. Okay, now we shall come to the second part, that is off the job training methods. Now off the job training methods, here the training is given to the employees outside the organization. ಸಂಸ್ಥೆಯಲ್ಲಿ ಅಲ್ಲ, ಸಂಸ್ಥೆಯ ಹೊರಗಡೆ ಇವರಿಗೆ ಟ್ರೈನಿಂಗ್ ಸೆಂಟರ್ಸ್ ಗಳಲ್ಲಿ ಇವರಿಗೆ ಟ್ರೈನಿಂಗ್ ಅನ್ನ ಕೊಡುವಂತದ್ದು. ಸೊ ಅದನ್ನ ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಂತ ಕರೀತಾರೆ. Now what are the 4 off the job training methods? First one is classroom lectures or conferences. Classroom lectures ಅಥವಾ ಕಾನ್ಫರೆನ್ಸಸ್, ಪ್ರೆಸೆಂಟೇಷನ್ಸ್ ಗಳ ಮೂಲಕ ಆಡಿಯೋ ವಿಜುವಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಎಂಪ್ಲಾಯೀಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೊಡುವಂತದ್ದು. ಓಕೆ, ಯಾವ ರೀತಿ ಕೆಲಸಗಳು ನಡೀತವೆ ಫ್ಯಾಕ್ಟರಿ ಅಥವಾ ಒಂದು ಆರ್ಗನೈಸೇಷನ್, ಅದನ್ನ ಲೆಕ್ಚರ್ಸ್ ಗಳ ಮೂಲಕ ಟ್ರೈನಿಂಗ್ ಅನ್ನು ಕೊಡುವಂತದ್ದು ಟು ದ ಎಂಪ್ಲಾಯೀಸ್. ದಟ್ಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಇಸ್ ಫಿಲ್ಮ್.
So films are nothing but short films about the organization and especially ಫ್ಯಾಕ್ಟರಿಗಳಲ್ಲೆಲ್ಲ ಯಾವ ರೀತಿ ಪ್ರೊಡಕ್ಷನ್ ಪ್ರಾಸೆಸ್ ನಡೆಯುತ್ತೆ. ನೀವು ಡಿಸ್ಕವರಿ ಚಾನಲ್ ಎಲ್ಲ ನೋಡಿದ್ರೆ ನೀವು ನೋಡಬಹುದು ಒಂದು ಪ್ರೊಡಕ್ಷನ್ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅದರ ಬಗ್ಗೆ ಒಂದು ಶಾರ್ಟ್ ಫಿಲ್ಮ್ಸ್ ಇರುತ್ತಲ್ವಾ. ಸೊ ಇಂಥದನ್ನೇ ಅಲಾಂಗ್ ವಿತ್ ದ ಕ್ಲಾಸ್ ರೂಮ್ ಲೆಕ್ಚರ್ಸ್ ಅಂಡ್ ಕಾನ್ಫರೆನ್ಸಸ್ ಇನ್ ಕಂಜಂಕ್ಷನ್ ವಿತ್ ಕಾನ್ಫರೆನ್ಸಸ್ ಅಂಡ್ ಲೆಕ್ಚರ್ಸ್, ಇದರ ಜೊತೆಗೆ ಫಿಲ್ಮ್ಸ್ ಗಳನ್ನ ಕಂಬೈನ್ ಮಾಡಿದಾಗ ಟ್ರೈನಿಂಗ್ ವಿಲ್ ಬಿ ಮೋರ್ ಎಫೆಕ್ಟಿವ್. Then third one is the case study. What is a case study? See, case study ಅಲ್ಲಿ ಏನ್ ಮಾಡ್ತಾರೆ, ಸೊ ಎಲ್ಲಾ ಟ್ರೈನೀಸ್ ಗಳನ್ನ ಹೊಸ ಎಂಪ್ಲಾಯೀಸ್ ಗಳನ್ನ ಸೇರಿಸಿಕೊಂಡು ಒಂದು ಹಾಲ್ ಅಲ್ಲಿ ಹಾಕಿಸಿ ಎಲ್ರಿಗೂ ಕೇಸ್ ಸ್ಟಡಿ ಅನ್ನೋ ಒಂದು ಕೇಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಆರ್ಗನೈಸೇಷನ್ ಮೊದಲು ಕಂಡಿರುವಂತಹ ಯಾವ್ದಾದ್ರು ಒಂದು ಚಾಲೆಂಜ್, ಒಂದು ಸಿಚುವೇಶನ್, ಸೊ ಅಂತ ಕೇಸ್ ಗಳನ್ನ ಕೊಟ್ಟು ಈ ಕೇಸ್ ಅನ್ನ ಸ್ಟಡಿ ಮಾಡಿ ಇಂಥ ಸಿಚುವೇಶನ್ ಅಲ್ಲಿ ನೀವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ನಿಮ್ಮ ಒಪಿನಿಯನ್ ಏನು ಅದನ್ನೆಲ್ಲ ಪಡೆದುಕೊಳ್ಳುವಂಥದ್ದು. ದಟ್ ಇಸ್ ಕೇಸ್ ಸ್ಟಡಿ. ಓಕೆ, ಸೊ ಎಂಪ್ಲಾಯೀಸ್ ಆರ್ ಟ್ರೈನೀಸ್ ಆರ್ given a case or a real life situation about the organization. They are asked to analyze about that case, analyze that particular situation and give their own opinions so that they are able to deal with such situations in the future. Okay, last one is vestibule training. Now what is vestibule training? Vestibule training anta ಹೇಳಿದ್ರೆ ಒಂದು ಆರ್ಗನೈಸೇಷನ್ ನ ವರ್ಕಿಂಗ್ ಹೇಗಿದೆ, ಒಂದು ಸೆಟಪ್ ಹೇಗಿದೆ, ಸೇಮ್ ಸೆಟಪ್ ಅನ್ನ, ಡಮ್ಮಿ ಸೆಟಪ್ ಅನ್ನ ಇನ್ನೊಂದು ಕಡೆಯಲ್ಲಿ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ಇನ್ಫೋಸಿಸ್ ನವರಿಗೆ ವಿ ಹ್ಯಾವ್ ಟ್ರೈನಿಂಗ್ ಸೆಂಟರ್ಸ್ ಇನ್ ಮೈಸೂರ್ ಅಲ್ವಾ. ದೇ ಡೂ ಇಸ್ ದೇ ಕ್ರಿಯೇಟ್ ದ ಆಕ್ಚುಯಲ್ ವರ್ಕ್ ಎನ್ವೈರನ್ಮೆಂಟ್. ಈಗ ಆರ್ಗನೈಸೇಷನ್ ಗೆ ಹೋಗಿ ನೀವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುವಾಗ ಯಾವ ಇಕ್ವಿಪ್ಮೆಂಟ್ಸ್ ಅನ್ನ, ಟೂಲ್ಸ್ ಅನ್ನ ನೀವು ಯೂಸ್ ಮಾಡ್ತೀರಾ ಅಂತದ್ದೇ ಒಂದು ಸೆಟಪ್ ಅನ್ನ ಬೇರೆ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ರೆಡಿ ಮಾಡಿಟ್ಕೊಂಡು ಅಲ್ಲಿ ನಿಮಗೆ ಟ್ರೈನಿಂಗ್ ಅನ್ನ ಕೊಡುವಂತದ್ದು. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಸರ್ಚ್ ಫಾರ್ ದಿಸ್ ಮೂವಿ ಕಾಲ್ಡ್ ಆಂಖೆ ಅಂತ, ಹಿಂದಿಯಲ್ಲಿ ಒಂದು ಮೂವಿ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಜಸ್ಟ್ ಒಂದು ಇನ್ಫಾರ್ಮೇಶನ್ ಹೇಳುವಂತದ್ದು, ಜಸ್ಟ್ ಟು ಕನೆಕ್ಟ್ ಯು ವಿತ್ ದಿಸ್ ವೆಸ್ಟಿಬ್ಯೂಲ್ ಟ್ರೈನಿಂಗ್. ಓಕೆ, ಸೊ ದೇರ್ ಆರ್ 3 ಬ್ಲೈಂಡ್ ಪೀಪಲ್ ದೇರ್. ಸೊ ಅಲ್ಲಿ 3 ಜನರಿದ್ದಾರೆ, ಕಣ್ಕಾಣಲ್ಲ ಅವರಿಗೆ. ಸೊ ಅವರನ್ನ ಒಂದು ಬ್ಯಾಂಕ್ ರಾಬರಿ ಮಾಡೋ ಹಾಗೆ ಟ್ರೈನ್ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ, ಆ ಲೇಡಿ ಸುಷ್ಮಿತಾ ಸೇನ್ ಇಸ್ ಪ್ಲೇಯಿಂಗ್ ದ ಕೋಚ್ ದೇರ್. ಸೊ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಶಿ ಕ್ರಿಯೇಟ್ಸ್ ದ ಸೇಮ್ ಡಮಿ ಎನ್ವೈರನ್ಮೆಂಟ್. ಸೊ ಬ್ಯಾಂಕ್ ಹೇಗಿರುತ್ತೆ ಅದೇ ರೀತಿಯ ಒಂದು ಸೆಟಪ್ ಅನ್ನ ಮಾಡಿ ಆ 3 ಬ್ಲೈಂಡ್ ಪೀಪಲ್ ಗೆ ಯಾವ ರೀತಿ ರಾಬರಿಯನ್ನ ಮಾಡಬೇಕು ಅದನ್ನ ಟ್ರೈನಿಂಗ್ ಅನ್ನ ಕೊಡುವಂತದ್ದು. ಸೊ ದಟ್ ಪೀಪಲ್ ಡೋಂಟ್ ಮೇಕ್ ಔಟ್ ದಟ್ ದೇ ವೇರ್ ಬ್ಲೈಂಡ್. ಓಕೆ, ಸೊ ದಟ್ ಈಸ್ ವೆಸ್ಟಿಬ್ಯೂಲ್ ಟ್ರೈನಿಂಗ್. ಆಫ್ ಕೋರ್ಸ್ ರಾಬರಿ ಇಸ್ ನೋ ವೇರ್ ಕನೆಕ್ಟೆಡ್ ಟು ಯುವರ್ ಸಿಲೆಬಸ್. ನಾನು ಜಸ್ಟ್ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. So what we do in vestibule training is we create the actual work environment in the training center and the training is given there. So the employees are ready to use that sophisticated machineries and equipments, tools. Okay. So our tools, equipments ಗಳನ್ನ ಯೂಸ್ ಮಾಡಿ ಅವರಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಕೊಂಡು vestibule training ಅನ್ನ ಕಂಪನಿಗಳು ನಡೆಸ್ತವೆ. So that was about the 4 of the job training methods. So quickly ಎಲ್ಲ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗೋಣ and then we'll move to the last question in the next video. So ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಲ್ಲಿ 4 ಮೆಥಡ್ಸ್ ಇದೆ. ಯಾವ್ದೆಲ್ಲ? ಒಂದು ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್, ಸೆಕೆಂಡ್ ಒನ್ ಕೋಚಿಂಗ್, ಥರ್ಡ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂಡ್ ಫೋರ್ತ್ ಒನ್ ಜಾಬ್ ರೊಟೇಷನ್. ಸೆಕೆಂಡ್ ಒನ್ ಆಫ್ ದ ಜಾಬ್ ಮೆಥಡ್ಸ್. ಸೊ ಆಫ್ ದ ಜಾಬ್ ಮೆಥಡ್ಸ್ ಅಲ್ಲಿ ವಿ ಹ್ಯಾವ್ ಕ್ಲಾಸ್ ರೂಮ್ ಲೆಕ್ಚರ್ಸ್ ಆರ್ ಕಾನ್ಫರೆನ್ಸಸ್, second one films, third case study and fourth one vestibule training. So yes, that was all for today's video. You can write the meaning of on the job and off the job. ಸೊ ಓಕೆ, ಒಂದೊಂದು ಸೆಂಟೆನ್ಸ್ ಅಲ್ಲಿ ಅದರ ಮೀನಿಂಗ್ ಕೊಟ್ಟು ನಂತರ ಸೈಡ್ ಪಾಯಿಂಟ್ಸ್ ಗಳನ್ನ ಬರೆದುಕೊಂಡು ಎಕ್ಸ್ಪ್ಲನೇಷನ್ ಅನ್ನ ಕೊಡಿ. ಫುಲ್ 8 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ yes, that was all for today's video. I hope you are finding this video class series useful and content ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ please give this video a like, do share it with your friends and also comment down below and let me know how you finding the classes. Thank you so much for watching again. I'll see you in the next video. Till then, take care. Bye. Namaste.